ಸಿನಿಮಾ ಸ್ಟೈಲ್ನಲ್ಲಿ ಯುವಕನನ್ನ ಅಡ್ಡಗಟ್ಟಿ ದರೋಡೆ ಮಾಡಿರುವಂತ ಘಟನೆ ನಡೆದಿದೆ. ಬೈಕ್ ಸಮೇತ 31,38,000 ಹಣ ದರೋಡೆ ಆಗಿರೋದು. ಹಾಡಹಗಲೇ ಲಾಂಗ್ನಿಂದ ಹಲ್ಲೆ ನಡೆಸಿ ದರೋಡೆಯನ್ನ ಮಾಡಲಾಗಿದೆ. ಬನ್ನೇರುಘಟ್ಟ ಠಾಣಾ ವ್ಯಾಪ್ತಿಯ ಸಕಲವಾಡ ರಸ್ತೆಯಲ್ಲಿ ಒಂದು ಘಟನೆ ನಡೆದಿರೋದು. ಬೆಂಗಳೂರು ಹೊರವಲಯ ಬನ್ನೇರುಘಟ್ಟದ ಸಕಲವಾಡ ರಸ್ತೆ 31 ಲಕ್ಷ ದರೋಡೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ. ಸಿನಿಮೀಯ ರೀತಿಯಲ್ಲಿ ಇದೊಂದು ದರೋಡೆಯನ್ನ ಮಾಡಲಾಗಿದೆ. ಸಿನಿಮಾ ಸ್ಟೈಲ್ನಲ್ಲಿ ಯುವಕರನ್ನ ಅಡ್ಡಗಡ್ತಾರೆ. ಯುವಕರನ್ನ ಅಡ್ಡಗಟ್ಟಿ ಆ ನಂತರ ದರೋಡೆಯನ್ನ ಮಾಡಿರೋದು. ಬೈಕ್ ಸಮೇತ 31,38,000 ಹಣವನ್ನ ದರೋಡೆ ಮಾಡಲಾಗಿದೆ. ಇದು ಕೂಡ ಯಾವುದೋ ರಾತ್ರಿ ನಡೆದಿರೋ ಘಟನೆ ಅಲ್ಲ. ಹಗಲೇ ಲಾಂಗ್ನಿಂದ ಹಲ್ಲೆ ನಡೆಸಿ ದರೋಡೆ ಮಾಡಿರೋದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಮತ್ತೆ ಅಲ್ಲಿ ವೆಹಿಕಲ್ಸ್ಗಳು ಓಡಾಡ್ತಾ ಇದೆ. ಜನರೇ ಇಲ್ಲ ಅಂತ ಅಲ್ಲ, ಜನ ಇದ್ದಾರೆ. ಹಾಗಿದ್ರು ಯಾರೊಬ್ರು ತಡೆಯುವ ಪ್ರಯತ್ನವೂ ಮಾಡಿಲ್ಲ. ಯಾರನ್ನು ನೋಡಿ ಅವ್ರು ಹೆದರ್ಕೊಂಡ್ಲೂ ಇಲ್ಲ. ನಾರ್ಮಲ್ ಆಗಿ ನೋಡಿ ವೆಹಿಕಲ್ಸ್ಗಳು ಓಡಾಡ್ತಾನೆ ಇದೆ. ಒಬ್ರಿಗೂ ಹೆದರಲೇ ಇಲ್ಲ, ಒಂಚೂರು ಭಯ ಅನ್ನೋದೇಗಿಲ್ಲ. ಅಂದರೆ ಇದು ಪಕ್ಕಾ ಪ್ಲ್ಯಾನ್ಡ್ ಅನ್ನೋದಂತೂ ಗೊತ್ತಾಗ್ತಾ ಇದೆ. ನೋಡಿ, ಆತನ ಪಾಡಿಗೆ ಆತನ ಗಾಡೀಲಿ ಹೋಗ್ತಾ ಇದೆ. 2 ಗಾಡಿಯಲ್ಲಿ ಫಾಲೋ ಮಾಡ್ಕೊಂಡು 4 ಜನ ಬರ್ತಾರೆ. ಆತನಿಗೆ ಹಲ್ಲೆ ಮಾಡ್ತಾರೆ. ಆತನನ್ನು ಬೈಕ್ನಿಂದ ಕೆಳಗಿಳಿಸ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಆತನ ಬೈಕನ್ನು ಬಿಟ್ಟು ಕೆಳಗೆ ಇಳಿದಿದ್ದೆ ತಡ ಆತನ ಮೇಲೆ ಹಲ್ಲೆ ಮಾಡಿ, ಹೆಂಗಿದ್ರು 2 ಬೈಕಲ್ಲಿ 4 ಮಂದಿ ಬಂದಿದ್ರಲ್ಲ, ಅವ್ರು ಎಲ್ರೂ ಅದ್ರಲ್ಲಿ ಕೂತ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಗೆ ಫಾಲೋ ಮಾಡಿದ್ದಾರೆ. ಈತನ ಹತ್ರ ದುಡ್ಡಿದೆ ಅಂತ ಹೆಂಗೆ ಗೊತ್ತಾಗತ್ತೆ? ಇಷ್ಟು ಪ್ರಮಾಣದಲ್ಲಿ ದುಡ್ಡಿದೆ ಅಂತ ಹೆಂಗೆ ಗೊತ್ತಾಗತ್ತೆ? ನಿನ್ನೆ ಸಂಜೆ 4:20 ಸುಮಾರಿಗೆ ಹಗಲೇ ನಡೆದಿರುವಂಥ ಘಟನೆ ಇದು. ಕೈಲಾಸ್ ಎಂಬ ಯುವಕನ ಬೈಕನ್ನು ಅಡ್ಡಗಟ್ಟಿ ದರೋಡೆ ಮಾಡಲಾಗಿದೆ. ಕೈಲಾಸ್ ಎಂಬಾತನ ಬೈಕನ್ನು ಅಡ್ಡಗಟ್ಟಿ 31 ಲಕ್ಷ ದರೋಡೆ ಮಾಡಿರೋದು. ಕ್ಯಾಶ್ ಪಿಕಪ್ ಕೆಲಸ ಮಾಡುವ ಕೈಲಾಸ್ ಬಳಿ ದರೋಡೆ ಮಾಡಲಾಗಿದೆ. ರಾಕೇಶ್ ಎಂಬುವವರ ಬಳಿ ಕೆಲಸ ಮಾಡಿಕೊಂಡಿದ್ದಂತೆ ಕೈಲಾಸ್ ಉಡಾನ್ ಕಂಪನಿಯ ಬ್ರಾಂಚ್ಗಳಿಗೆ ತೆರಳಿ ಹಣವನ್ನು ಸಂಗ್ರಹ ಮಾಡೋದು ಈತನ ಕೆಲಸ. ನಿನ್ನೆಯೂ ಸಹ ಉಡಾನ್ ಬ್ರಾಂಚ್ನಲ್ಲಿ ಹಣವನ್ನು ಸಂಗ್ರಹಿಸಿದ್ದಾನೆ. 3 ಕಡೆ ಒಟ್ಟು 31,38,625 ರೂಪಾಯಿ ಇತ್ತಂತೆ ಹಣ ಸಂಗ್ರಹಿಸಿದ್ದಾನೆ ಕೈಲಾಸ್. ತನ್ನ ಬೈಕ್ನ ಡಿಕ್ಕಿಯಲ್ಲಿ 31 ಲಕ್ಷ ಇಟ್ಕೊಂಡಿದ್ದ ಕೈಲಾಸ್ ಸಕಲವಾರದಿಂದ ಬನ್ನೇರುಘಟ್ಟ ರಸ್ತೆ ಕಡೆಗೆ ಬರುವಾಗ ದರೋಡೆ ಮಾಡಲಾಗಿದೆ. 2 ಬೈಕ್ನಲ್ಲಿ ಬಂದಿದ್ದ 4 ದರೋಡೆಕೋರರಿಂದ ಈ ಕೃತ್ಯ ಎಸಗಲಾಗಿದೆ. ಏಕಾಏಕಿ ಲಾಂಗನ್ನು ಬೀಸಿ ಬೈಕ್ ಸಮೇತ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. 1 ಕಿಲೋಮೀಟರ್ ದೂರದಲ್ಲಿ ಬೈಕ್ ಬಿಟ್ಟು ಹೋಗಿದ್ದಾರೆ ಈ ಗ್ಯಾಂಗ್ನವರು. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ದರೋಡೆ ಪ್ರಕರಣ ದಾಖಲಾಗಿದೆ. ಅಂದರೆ ಇವ್ರಿಗೆ ಗೊತ್ತು, ಈ ಥರ ಹಣವನ್ನು ಕಲೆಕ್ಟ್ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾನೆ, ಇವನ ಹತ್ರ ಹಣ ಆಗಿದೆ ಅನ್ನೋದು ಇವ್ರಿಗೆ ಗೊತ್ತಿದೆ. ವಾಚ್ ಮಾಡಿದ್ದಾರೆ. ಇಲ್ಲ ಅಂತಂದರೆ ಈ ಥರ ಪಕ್ಕ ಪ್ಲ್ಯಾಂಡ್ ಆಗಿ ಇವನ್ನೇ ನಿಲ್ಲಿಸ್ಬೇಕು, ಇವನ ಬೈಕ್ನೇ ಕದಿಬೇಕು, ಬೈಕಲ್ಲೇ ದುಡ್ಡಿಟ್ಟಿರ್ತಾನೆ, ಬೈಕ್ನು ಸಮೇತ ನಾವು ತೆಗೆದುಕೊಂಡು ಹೋಗಬೇಕು, ಆ ಬೈಕಲ್ಲಿರೋ ಹಣವನ್ನು ತೆಗೆದುಕೊಂಡು 1 ಕಿಲೋಮೀಟ್ರ್ ದೂರದಲ್ಲಿ ನಿಲ್ಲಿಸಿ ಆಮೇಲೆ ಎಸ್ಕೇಪ್ ಆಗಬೇಕು. ಇದೆಲ್ಲ ಹೆಂಗೆ ಗೊತ್ತಾಗಕ್ಕೆ ಸಾಧ್ಯ ಹೇಳಿ? ಅಂದರೆ ಮುಂಚಿತವಾಗಿಯೇ ವಾಚ್ ಮಾಡಿದ್ದಾರೆ. ಇಲ್ಲ, ಈತನ ಬಗ್ಗೆ ಮೊದಲೇ ಗೊತ್ತಿರತ್ತೆ. ಈತನ ಕೆಲಸಗೇನು, ಈತನ ಹತ್ರ ಹಣ ಇರತ್ತಾ, ಹಣ ಇದ್ದರೆ ಎಲ್ಲಿ ಇಟ್ಕೊಂಡಿರ್ತಾನೆ, ಎಲ್ಲಿ ಯಾವ ರೋಡಲ್ಲಿ ಓಡಾಡ್ತಾನೆ, ಎಲ್ಲಿ ಅಟ್ಯಾಕ್ ಮಾಡಬೇಕು, ಪ್ರತಿ ಒಂದನ್ನು ಕೂಡ ಪ್ಲ್ಯಾನ್ ಮಾಡಿಕೊಂಡೇ ಈ ಒಂದು ಅಟ್ಯಾಕನ್ನು ಮಾಡಲಾಗಿದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಸದ್ಯ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ. ತನಿಖೆಯನ್ನು ನಡೆಸಲಾಗ್ತಾ ಇದೆ. ತನಿಖಾ ಸಂದರ್ಭದಲ್ಲಿ